ವೀಕ್ಷಕರೇ, ಇನ್ನೊಂದು ಸ್ಥಳದ ಬಗ್ಗೆ ತಿಳಿಸುವಂಥ ಎರಡನೇ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಸ್ಥಳ ಬಂದು ತೋಟಗೆರೆ ಗ್ರಾಮ, ಬೆಂಗಳೂರು ಗ್ರಾಮಾಂತರ, ದಾಸನಪುರ ಹೋಬಳಿ ಅಲ್ಲಿದೆ. ಈ ದೇವಸ್ಥಾನ ಬಂದು ನಂದಿ ಬಸವೇಶ್ವರ ಸ್ವಾಮಿಯ ಆಗಿದ್ದೆ. ವಿಷಯ ಏನಪ್ಪ ಅಂತಂದರೆ, ಸುಮಾರು ಅಜಮಾಸು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ವರ್ತಕರು ಇಲ್ಲಿಂದ ಚಿನ್ನ ಮತ್ತು ಬೆಳ್ಳಿಯನ್ನು, ವಜ್ರ ವೈಡೂರ್ಯಗಳನ್ನು ತಗೊಂಡೋಗುವಂಥ ಸಂದರ್ಭದಲ್ಲಿ ಇಲ್ಲಿ ತಂಗಿರಲಾಗುತ್ತೆ. ಇಲ್ಲಿ ತಂಗಿದಂಥ ವರ್ತಕರು ತಾವು ಅಡುಗೆ ಮಾಡ್ಕೊಳ್ಳೋದಕ್ಕೆ ಒಂದು ಕಲ್ಲು ಇಡ್ತಾರೆ. ಆ ಕಲ್ಲು ಅವರಿಗೆ ತಿಳಿದಿರೋದಿಲ್ಲ, ಅದು ಬಸವೇಶ್ವರ ಸ್ವಾಮಿಯ ಸ್ವರೂಪ ಅಂತ. ಅದರಿಂದ ಅಡುಗೆ ಮಾಡ್ತಾರೆ. ಅಡುಗೆ ಮಾಡಿ ನಂತರ ದನಕರುಗಳಿಗೆಲ್ಲ ಆಹಾರವನ್ನು ಇಟ್ಟಾಗ ಅದನ್ನು ತಿಂದಂಥ ದನಕರುಗಳು ಎಲ್ಲ ಮೂರ್ಛೆ ತಪ್ಪಿ ಬೀಳ್ತವೆ. ಇದು ಇತಿಹಾಸ ಇರೋದು, ಇದು ಕತೆ. ಇದು ದನಕರುಗಳೆಲ್ಲ ಮೂರ್ಛೆ ತಪ್ಪಿ ಬಿದ್ದಂಥ ಸಂದರ್ಭದಲ್ಲಿ ಇಲ್ಲಿರುವಂತಹ ಐವರಕಂಠಪುರದಲ್ಲಿರುವಂತಹ ಜ್ಯೋತಿಷಿಗಳ ಹತ್ರ ಹೋಗಿ ಅವ್ರು ಕೇಳ್ತಾರೆ, ದನಕರುಗಳೆಲ್ಲ ಮೂರ್ಛೆ ತಪ್ಪಿ ಬಿದ್ದಿದೆ ಸ್ವಾಮಿ, ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ನೀವು ಗಮನಿಸಬೇಕು ಅಂತ. ಆ ಜ್ಯೋತಿಷಿಗಳು ಹೇಳ್ತಾರೆ, ನೀನು ಇಕ್ಕಿರುವಂಥ ಕಲ್ಲು ಸಾಕ್ಷಾತ್ ಬಸವೇಶ್ವರ ಸ್ವಾಮಿಯ ಸ್ವರೂಪ. ಅದನ್ನು ತೆಗೆದು ನೀನು ಗುಡಿ ಕಟ್ಟಿ ಪೂಜೆ ಮಾಡಿದರೆ ನಿನ್ನ ದನಕರುಗಳೆಲ್ಲ ಗುಣಮುಖವಾಗ್ತಾರೆ ಅಂತ ಹೇಳ್ತಾರೆ. ಅದರ ಪ್ರಕಾರ ಅವನು ವರ್ತಕ ಏನು ಬಂದಿರ್ತಾನಲ್ಲ, ಅವನು ಒಂದು ಚಿಕ್ಕದಾಗಿರುವಂಥ ಗುಡಿ ಕಟ್ಟಿ ಪೂಜೆ ಮಾಡಿ ಆ ಕಲ್ಲಿಗೆ ಹೋಗ್ತಾರೆ. ಅದಾದ ನಂತರ ಇಲ್ಲಿ ಬಸವೇಶ್ವರ ಸ್ವಾಮಿಯ ಪೂಜೆ ಪ್ರತಿನಿತ್ಯ ನಡೀತಾ ಇರುತ್ತೆ. ಈಗಲೂ ಸಹಿತ ಸಂಕ್ರಾಂತಿ ಹಬ್ಬ ಮತ್ತು ಶಿವರಾತ್ರಿ ಹಬ್ಬ ಮತ್ತು ವರ್ಷಕ್ಕೆ ಒಂದು ಸಲ ನಡೆಯುವಂಥ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯುತ್ತೆ. ಮತ್ತು ಈ ತೋಟಗೆರೆ ಗ್ರಾಮದಲ್ಲಿ ಯಾವುದೇ ಹಸು ಕರು ಹಾಕಿದ್ರೆ ಮೊದಲನೇ ನೈವೇದ್ಯಕ್ಕೆ ಅಂತ ಮೊದಲನೇ ಗಿಣ್ಣು ಹಾಲು ಇರುತ್ತಲ್ಲ, ಅದನ್ನು ಇಲ್ಲಿಗೆ ಅರ್ಪಿಸಲಾಗುತ್ತೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ, ಇಡೀ ತೋಟಗೆರೆ ಗ್ರಾಮದ ಮೂಲ ಆರಾಧ್ಯ ದೈವ ಅಂತಂದರೆ ಅದು ಬಸವಣ್ಣ. ಇಲ್ಲಿರುವಂಥ ಇನ್ನೊಂದು ವೈಶಿಷ್ಟ್ಯತೆ ಏನಂತಂದರೆ, ಆ ಕಲ್ಲಿದೆಯಲ್ಲ, ಆ ಕಲ್ಲನ್ನ ಇಲ್ಲಿ ಪೂಜೆ ಮಾಡ್ತಾರೆ. ಅದನ್ನು ಎತ್ತುವ ಬಸವಣ್ಣ ಅಂತ ಕರೀತಾರೆ. ನಿಮ್ಮದು ಯಾವುದಾನ ಕೆಲಸಗಳು ಆಗಬೇಕು ಅನ್ನೋದಾದರೆ ನೀವು ಕೇಳಿಕೊಂಡಂಥ ಪೂಜೆ ಮಾಡಿಸಿ, ನೀವು ಕೇಳ್ಕೊಂಡಿದ್ದಂಥ ಪಕ್ಷದಲ್ಲಿ ಆ ಕೆಲಸ ಸುಲಭವಾಗಿ ಆಗೋದಾದರೆ ಆ ಕಲ್ಲು ತಾನಾಗಿ ಅರ್ಚಕರು ಕೈ ಇಟ್ಟ ತಕ್ಷಣ ಸುಲಭವಾಗಿ ಎದ್ದೊಳುತ್ತೆ. ಅಥವಾ ನಿಧಾನವಾಗಿ ಆಗುತ್ತೆ ಅನ್ನೋದಾದರೆ ನಿಧಾನವಾಗಿ ಎದ್ದೊಳುತ್ತೆ. ಇಲ್ಲಾಂದರೆ ಕೆಲಸ ಆಗೋದಿಲ್ಲ ಅಂತಂದರೆ ಆರೆ ತಗೊಂಡು ಮೀಟಿದ್ರು ಎದ್ದೊಳಲ್ಲ. ಇದು ಇದ್ರ ವಿಷಯ. ಈ ದೇವಸ್ಥಾನ ಬಂದು ಹೆಸರುಘಟ್ಟದಿಂದ ನೆಲಮಂಗಲಕ್ಕೆ ಹೋಗುವಂಥ ದಾರಿಯಲ್ಲಿದೆ. ದಯವಿಟ್ಟು ಭಕ್ತಾದಿಗಳು ಇಲ್ಲಿ ಬಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊತಾ ಇದ್ದೀವಿ. ತೋಟಗೆರೆ ಗ್ರಾಮ, ದಾಸನಪುರ ಹೋಬಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಎತ್ತುವ ಬಸವಣ್ಣನನ್ನು ತೋರಿಸ್ತೇನೆ. ನೋಡಿ, ಇಲ್ಲಿ ಕಲ್ಲಿದೆ ನೋಡಿ, ಅದೇ ಎತ್ತುವ ಬಸವಣ್ಣ.